ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಗರಿಗೆದರುತ್ತಾ ಇದೆ ರಾಜಕೀಯ. ಎಐಸಿಸಿ ನಾಯಕ ಎಕೆ ಆಂಟನಿ ಅವರನ್ನ ಭೇಟಿಯಾಗಿದ್ದಾರೆ. ಇನ್ನು ಸಚಿವ ಕೆಜೆ ಜಾರ್ಜ್ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಖಾಡಕ್ಕೆ ಎಳೆದಿದ್ದಾರೆ. ಇಂಧನ ಸಚಿವ ಜಾರ್ಜ್ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಗರಿಗೆದರುತ್ತಾ ಇದೆ ನೋಡಿ ರಾಜಕೀಯ. ಎಐಸಿಸಿ ನಾಯಕ ಎಕೆ ಆಂಟನಿ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಇಂಧನ ಸಚಿವ ಜಾರ್ಜ್ ಅವರು. ದೆಹಲಿಯಲ್ಲಿ ಎಐಸಿಸಿ ನಾಯಕ ಎಕೆ ಆಂಟನಿ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅತ್ಯಾಪ್ತರಲ್ಲಿ ಒಬ್ಬರಾಗಿದ್ದಾರೆ ಎಕೆ ಆಂಟನಿ. ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆ ಸಿದ್ದು ಜಾರ್ಜ್ ಅವರು ಬ್ಯಾಟಿಂಗ್ ಅನ್ನ ಮಾಡಿದಾರಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಗರಿಗೆದರುತ್ತಾ ಇದೆ. ಇವ್ರು ಅವ್ರ ಮನೆಗೆ ಹೋಗೋದು, ಇವ್ರನ್ನ ಭೇಟಿ ಆಗೋದು, ಚರ್ಚೆ ಮಾಡೋದು, ಮಾತುಕತೆ ಮಾಡೋದು, ಗುಪ್ತ ಮೀಟಿಂಗ್ಗಳ ಆಗ್ತಾ ಇದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಎದುರುತ್ತಾ ಇದೆ ರಾಜಕೀಯ. ಎಐಸಿಸಿ ನಾಯಕ ಎಕೆ ಆಂಟನಿ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಕೆಜೆ ಜಾರ್ಜ್ ಅವರು. ಒಂದ್ ಕಡೆ ಈ ಕಡೆ ನೋಡಿದ್ರೆ ಜಮೀರ್ ಅವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರು ಕರೆಸ್ಕೊಂಡು ಮಾತುಕತೆಯನ್ನ ಮಾಡಿರುವಂಥದ್ದು ಒಂದು ಕಡೆ. ಈ ಕಡೆ ಡಿಕೆಶಿ ಅವರು ಅಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ನೋಡಿದ್ರೆ ಇಲ್ಲಿಲ್ಲೇ ಸಚಿವರುಗಳು ಒಬ್ಬೊಬ್ಬರು ಮನೆಗೆ ಹೋಗಿ ಮೀಟಿಂಗ್ ಅನ್ನ ಮಾಡೋದು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ರೂಪೇಶ್, ಏನಿದು ರಾಜಕೀಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಗರಿಗೆದರುತ್ತಾ ಇದೆ. ಒಬ್ರು ಮನೆಗೆ ಹೋಗೋದು, ಒಬ್ರು ಇನ್ನೊಬ್ಬರನ್ನ ಭೇಟಿ ಆಗುವಂಥದ್ದು. ಯಾವ ಕಾರಣಕ್ಕೋಸ್ಕರ ಏನಾಗ್ತಾ ಇದೆ ಹೋಗ್ಲಿ ರಾಜ್ಯ ರಾಜಕೀಯದಲ್ಲಿ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಈಗ ಸಿಎಂ ಬದಲಾವಣೆ ಚರ್ಚೆ ಸ್ವಲ್ಪ ಪ್ರಮಾಣದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಹದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿಎಂ ಬದಲಾವಣೆ ಆಗಬೇಕು ಅಂತೇಳಿ. ಹೀಗಾಗಿ ದೆಹಲಿಯಲ್ಲಿ ಇದ್ದುಕೊಂಡೇ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡ್ತಾ ಇದ್ದಾರೆ. ಆದರೆ ಸಿಎಂ ನೇರವಾಗಿ ದೆಹಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆಪ್ತರ ಮೂಲಕವಾಗಿ ಒಂದಿಷ್ಟು ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮೊದಲಿಗೆ ಜಮೀರ್ ಅಹಮದ್ ಅವರು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದು, ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಮನೆ ಬರಬೇಕಿತ್ತು, ಬಂದಿರಲಿಲ್ಲ. ಹೀಗಾಗಿ ಜಮೀರ್ ಅವರನ್ನ ಕರೆದು ಮಾತಾಡಿದ್ದಾರೆ. ರಾಜ್ಯದ ವಿದ್ಯಮಾನ ಕುರಿತಂತೆ ಕರೆದು ಏನೇನು ವಿದ್ಯಮಾನ ನಡೀತಾ ಇದೆ ಈ ವಿಚಾರವನ್ನು ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ, ಯಾಕಂದ್ರೆ ಒಂದಿಷ್ಟು ತಂತ್ರಗಾರಿಕೆ ಆಗ್ತಾ ಇದೆ, ಒಂದಿಷ್ಟು ಪ್ರಯತ್ನಗಳಾಗ್ತಾ ಇದೆ, ಹೀಗಾಗಿ ಒಂದಿಷ್ಟು ರಾಜಕೀಯ ಮೇಲಾಟಗಳಾಗ್ತಾ ಇದೆ. ಹೀಗಾಗಿ ಇನ್ಸೈಡ್ ಏನು ಅನ್ನೋ ವಿಚಾರವನ್ನ ಸುರ್ಜೇವಾಲಾ ಅವರು ಜಮೀರ್ ಬಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಮಾಡಬಾರದು ಅಂತೇಳಿ ಇಲ್ಲಿ ಜಮೀರ್ ಸುರ್ಜೇವಾಲಾ ಅವ್ರ ಬಳಿ ಹೇಳಿದ್ದಾರೆ. ಅದು ಭೇಟಿ ದೆಹಲಿಯಲ್ಲಿ ಆಗಿರಲಿಲ್ಲ, ಹರಿಯಾಣದಲ್ಲಾಗಿದೆ. ಯಾಕಂತ ಹೇಳಿದ್ರೆ ತವರು ಕ್ಷೇತ್ರ ಸುರ್ಜೇವಾಲಾ ಅವರಿಗೆ ಹರಿಯಾಣದಲ್ಲಿ ಇದ್ದುಕೊಂಡು ಭೇಟಿಯನ್ನ ಮಾಡಿದ್ದಾರೆ. ಈ ಭೇಟಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಅದೇ ರೀತಿಯಾಗಿ ಕೆಜೆ ಜಾರ್ಜ್ ಅವರು ಕೂಡ ಎಕೆ ಆಂಟನಿ ಅವರನ್ನು ಭೇಟಿಯಾಗಿದ್ದಾರೆ. ಎಕೆ ಆಂಟನಿ ಸೋನಿಯಾ ಗಾಂಧಿ, ಕೇವಲ ಇಲ್ಲಿ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಸೋನಿಯಾ ಗಾಂಧಿಯು ಕೂಡ ಆಪ್ತರು, ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿದ್ದು ಕೆಲಸವನ್ನ ಮಾಡ್ತಾ ಇದ್ರು. ಹಿಂದೆ ಕಾಂಗ್ರೆಸ್ ಕೋರ್ ಕಮಿಟಿ ಅಂತ ಹೇಳಿತ್ತು ಎಐಸಿಸಿ ಮಟ್ಟದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾಗಿರ್ತಕ್ಕಂಥ ಸದಸ್ಯರು. ಅದೇ ರೀತಿಯಾಗಿ ಈಗ ಹಿಂದೆನೂ ಕೂಡ ರಕ್ಷಣಾ ಸಚಿವರಾಗಿ ಕೆಲಸವನ್ನ ಮಾಡುವಂತ ಅನುಭವ ಎಕೆ ಆಂಟನಿ ಅವರಿಗಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕ ಎಕೆ ಆಂಟನಿ ಮೂಲಕವಾಗಿ ಅಲ್ಪಸಂಖ್ಯಾತ ನಾಯಕ, ಅದೇ ರೀತಿಯಾಗಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಸುವಂತ ಪ್ರಯತ್ನವನ್ನು ಮಾಡಬಾರದು. ಯಾಕಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಮುನಿಸುಗೊಳ್ಳುತ್ತೆ ಅನ್ನುವಂಥ ವಿಚಾರವನ್ನ ಎಕೆ ಆಂಟನಿ ಕೂಡ ತಲುಪಿಸಿದ್ದಾರೆ. ಈ ಮೂಲಕವಾಗಿ ಸೋನಿಯಾ ಗಾಂಧಿಗೆ ಆ ವಿಚಾರವನ್ನು ತಲುಪಿಸಬೇಕು. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗಬಾರದು, ಈ ಒತ್ತಡವನ್ನು ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಅತ್ತ ಕಡೆ ಜಮೀರ್ ಅಹಮದ್ ಖಾನ್, ಇತ್ತ ಕಡೆ ಕೆಜೆ ಜಾರ್ಜ್ ಇಬ್ರು ಕೂಡ ಸಿಎಂ ಬದಲಾಗಬಾರದು ಅನ್ನೋ ಒಂದು ಚರ್ಚೆ. ಅದೇ ರೀತಿ ರಾಜ್ಯದ ವಿದ್ಯಮಾನ ಬದಲಾದ್ರೆ ಹೇಗೆ ಅಲ್ಪಸಂಖ್ಯಾತ ಮತಗಳು ಯಾವ ರೀತಿ ಡಿವೇಟ್ ಆಗುತ್ತೆ, ಎಲ್ಲಾ ವಿಚಾರವನ್ನು ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡುವಂತ ಪ್ರಯತ್ನ ಅಂತೇಳಿ ಇಲ್ಲಿಗ ಉಲ್ಲೇಖಿಸಬಹುದು.